KCET ರಿಸಲ್ಟ್ 2025 ಯಾವತ್ತು ಬರುತ್ತೆ? ಸೊ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಸೊ ಹೀಗಾಗಿನೇ ಈ ವಿಡಿಯೋದಲ್ಲಿ ಅಫಿಷಿಯಲ್ ಆಗಿರುವಂತಹ ನ್ಯೂಸ್ ಅನ್ನ ತಿಳಿಸ್ಕೊಡ್ತಾ ಇದ್ದೀನಿ ಅಥವಾ ಅಫಿಷಿಯಲ್ ಆಗಿರುವಂತಹ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಹೀಗಾಗಿ ವಿಡಿಯೋನ ಮಿಸ್ ಮಾಡ್ಕೊಳ್ಳದೆ ಪೂರ್ತಿಯಾಗಿ ನೋಡಿ. ಹಾಗೇನೇ ಚಾನಲ್ ಅನ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದೀರಾ ಅಥವಾ ಇನ್ನೂ ತನಕ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದಾಗಿ ನಿಮಗೆ KCET ರಿಸಲ್ಟ್ ಅನ್ನ ಹೇಗೆ ಚೆಕ್ ಮಾಡೋದು, ಇದಾದ ನಂತರ ನೆಕ್ಸ್ಟ್ ಬರುವಂತಹ ಅಪ್ಡೇಟ್ಗಳು, ಸ್ಕಾಲರ್ಶಿಪ್ಗಳು, ಇದೆಲ್ಲದರ ಬಗ್ಗೆ ಕೂಡ ರೆಗ್ಯುಲರ್ ಆಗಿ ಅಪ್ಡೇಟ್ಗಳು ಸಿಗ್ತಾ ಇರ್ತವೆ. ಇನ್ನು ಟೈಮ್ ವೇಸ್ಟ್ ಮಾಡದೇನೆ ಡೈರೆಕ್ಟ್ ಆಗಿ ವಿಷಯಕ್ಕೆ ಬರೋದಾದ್ರೆ, KCET ರಿಸಲ್ಟ್ ಬರಬೇಕು ಅಂತ ಹೇಳಿದ್ರೆ ಇವಾಗ PUC ಯ ರಿಸಲ್ಟ್ ಏನ್ ಬಂದಿದೆ ಅಂದ್ರೆ PUC ಎಕ್ಸಾಮ್ 1 ನ ರಿಸಲ್ಟ್ ಬಂದಿದೆ. ಬಟ್ ಅದರಲ್ಲಿ ಕೆಲವರು ಫೇಲ್ ಆಗಿರ್ತಾರೆ ಅಥವಾ ಕೆಲವರಿಗೆ ಮಾರ್ಕ್ಸ್ ಕಮ್ಮಿ ಆಗಿರುತ್ತೆ. ಕೆಲವರು ಫೇಲ್ ಆಗಿದ್ರೆ ಇನ್ನು ಕೆಲವರಿಗೆ ಮಾರ್ಕ್ಸ್ ಕಮ್ಮಿ ಆಗಿರುತ್ತಲ್ವಾ, ಅವರೆಲ್ಲರೂ ಕೂಡ ಇವಾಗ ಎಕ್ಸಾಮ್ 2 ಗೆ ಅಪ್ಲೈ ಮಾಡಿದ್ದಾರೆ. ಎಕ್ಸಾಮ್ 2 ಏನಿದೆ ಅಂದ್ರೆ PUC ಯ ಸೆಕೆಂಡ್ ಎಕ್ಸಾಮ್ ಏನಿದೆ, ಈ ಒಂದು ಎಕ್ಸಾಮ್ ಅಲ್ಲಿ ಬರುವಂತಹ ಮಾರ್ಕ್ಸ್ ಅನ್ನ ಕೂಡ ಕನ್ಸಿಡರ್ ಮಾಡಲಾಗುತ್ತೆ. ಯಾವುದಕ್ಕೆ ಅಂತ ಹೇಳಿದ್ರೆ ನಿಮ್ಮ KCET ಯ ಒಂದು ರ್ಯಾಂಕಿಂಗ್ ಗೋಸ್ಕರ. ಸೊ ಹೀಗಾಗಿನೇ ಎಕ್ಸಾಮ್ 1 ಮತ್ತು ಎಕ್ಸಾಮ್ 2 ಇವೆರಡರ ರಿಸಲ್ಟ್ ಬರಬೇಕು. ಸೊ ಎಕ್ಸಾಮ್ 1 ನ ರಿಸಲ್ಟ್ ಈಗಾಗಲೇ ಬಂದಿದೆ. ಸೊ ಇದು ಕಂಪ್ಲೀಟ್ ಆಗಿದೆ. ಬಟ್ ಎಕ್ಸಾಮ್ 2 ಏನಿದೆ, ಸೊ ಇದು ನಡೀತಾ ಇರೋದೇನೆ ಇವಾಗ ಏಪ್ರಿಲ್ 24ರಿಂದ ಶುರುವಾಗಿ ಮೇ 8ರ ತನಕನೂ ಕೂಡ ಎಕ್ಸಾಮ್ ಏನೇ ಇದೆ. ಸೊ ರಿಸಲ್ಟ್ ಬರೋದಕ್ಕೆ ಈ ಒಂದು ಎಕ್ಸಾಮ್ ಮುಗಿದಾದ ನಂತರ ಮಿನಿಮಮ್ ಅಂತ ಹೇಳಿದ್ರೆ ಒಂದು 10 ದಿನನಾದ್ರೂ ಬೇಕೇ ಬೇಕು. ಸೊ ಹೀಗಾಗಿನೇ ನೀವು ಮೇ 15ರಿಂದ ಅಥವಾ ಮೇ 16ರಿಂದ ಮೇ 20ರ ಒಳಗೆ ನಿಮ್ಮ ಸೆಕೆಂಡ್ PUC ಯ 2ನೇ ಎಕ್ಸಾಮ್ ನ ರಿಸಲ್ಟ್ ಬರುತ್ತೆ ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಈ ಒಂದು ಟೈಮ್ಗೆ ನಿಮ್ಮ ರಿಸಲ್ಟ್ ಬರುತ್ತೆ ಅಂತ ಹೇಳಿದ್ರೆ ಇದಾದ ನಂತರ ನಿಮ್ಮ ಒಂದು ಮಾರ್ಕ್ಸ್ ಅನ್ನ ಅಂದ್ರೆ ಇವಾಗ ನೀವು PUC ನಲ್ಲಿ ತಗೊಂಡಿರುವಂತಹ ಮಾರ್ಕ್ಸ್ ಅನ್ನ ಜೊತೆಗೆ ಈ ಒಂದು KCET ಎಕ್ಸಾಮ್ ಅಲ್ಲಿ ಈ ಒಂದು KCET ಎಕ್ಸಾಮ್ ಅಲ್ಲಿ ನೀವು ಸ್ಕೋರ್ ಮಾಡಿರುವಂತಹ ಮಾರ್ಕ್ಸ್ ಅನ್ನ ಎರಡು ಕೂಡ ಪರ್ಸೆಂಟೇಜ್ ಅನ್ನ ತೆಗಿತಾರೆ. ಅದಾದ ನಂತರ ರ್ಯಾಂಕಿಂಗ್ ಅನ್ನ ಡಿಸೈಡ್ ಮಾಡಲಾಗುತ್ತೆ. ಸೊ ಈ ಒಂದು PUC ಯ ಮಾರ್ಕ್ಸ್ ಅನ್ನ ಹೇಗೆ ಕನ್ಸಿಡರ್ ಮಾಡ್ತಾರೆ ಮತ್ತು KCET ಮಾರ್ಕ್ಸ್ ಅನ್ನ ಹೇಗೆ ಕನ್ಸಿಡರ್ ಮಾಡಿ ಪರ್ಸೆಂಟೇಜ್ ಅನ್ನ ತೆಗಿತಾರೆ, ಜೊತೆಗೆ ನಿಮ್ಮ KCET ರ್ಯಾಂಕ್ ಅನ್ನ ಯಾವ ಒಂದು ಆಧಾರದ ಮೇಲೆ ನಿರ್ಧಾರ ಮಾಡಲಾಗುತ್ತೆ ಅನ್ನೋದ್ರ ಬಗ್ಗೆ ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೀನಿ. ಮತ್ತು ನಿಮ್ಮ ಎಕ್ಸ್ಪೆಕ್ಟೆಡ್ KCET ರ್ಯಾಂಕ್ ಎಷ್ಟಾಗಬಹುದು ಅನ್ನೋದನ್ನ ಹೇಗೆ ಚೆಕ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋನ ಇದೇ ವಿಡಿಯೋದ ಕೊನೆಯಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ನೋಡಬಹುದು. ಸದ್ಯಕ್ಕೆ ಇವಾಗ ನಿಮ್ಮ PUC ಮಾರ್ಕ್ಸ್ ಮತ್ತು KCET ಮಾರ್ಕ್ಸ್ ಅನ್ನ ಕನ್ಸಿಡರ್ ಮಾಡಿ ನಿಮ್ಮ KCET ರ್ಯಾಂಕ್ ಅನ್ನ ಡಿಸೈಡ್ ಮಾಡ್ತಾರೆ ಅನ್ನೋದಾದ್ರೆ, ಸೊ ಇವಾಗ ಮೇ 20ರ ತನಕ ಕೂಡ ನೀವು ವೇಟ್ ಮಾಡಬೇಕು. ಯಾಕಂತ ಹೇಳಿದ್ರೆ ಸೆಕೆಂಡ್ PUC ಯ ಸೆಕೆಂಡ್ ಎಕ್ಸಾಮ್ ನ ರಿಸಲ್ಟ್ ಬರೋದಕ್ಕೆ. ಇದಾದ ನಂತರ ಈ ಒಂದು ಮಾರ್ಕ್ಸ್ ಅನ್ನ KCET ಮಾರ್ಕ್ಸ್ ನ ಜೊತೆ ಕಂಬೈನ್ ಮಾಡಿ ಆವಾಗ ಒಂದು ಹೊಸ ಪರ್ಸೆಂಟೇಜ್ ಅನ್ನ ತೆಗೆದು ಅದರ ಆಧಾರದ ಮೇಲೆ ನಿಮ್ಮ KCET ರ್ಯಾಂಕ್ ಅನ್ನ ಡಿಸೈಡ್ ಮಾಡ್ತಾರೆ. ಮತ್ತು ಈ ಒಂದು ಲಿಸ್ಟ್ ಅನ್ನ ಸರ್ವರ್ ಗೆ ಅಪ್ಲೋಡ್ ಮಾಡ್ಬೇಕಾಗಿರುತ್ತೆ. ಅಂದ್ರೆ ವೆಬ್ಸೈಟ್ ನ ಸರ್ವರ್ ಗೆ ಅಪ್ಲೋಡ್ ಮಾಡಿ ಹಾಗೇನೆ ಈ ಒಂದು ಸರ್ವರ್ ನ ಸ್ಟೇಬಲ್ ಮಾಡೋದಕ್ಕೆ ಮಿನಿಮಮ್ 2ರಿಂದ 3 ದಿನನಾದ್ರೂ ತಗೊಳ್ತಾರೆ. ಸೊ ಹೀಗಾಗಿ ನೀವು ಮೇ 23, ಸೊ ಈ ಒಂದು ಡೇಟ್ ನ ತನಕ ಕೂಡ ನಿಮ್ಮ KCET ರಿಸಲ್ಟ್ ಬರೋದಿಲ್ಲ ಅನ್ನೋದನ್ನ ಮೈಂಡ್ ಅಲ್ಲಿ ಫಿಕ್ಸ್ ಮಾಡ್ಕೊಳ್ಳೋದು ಒಳ್ಳೇದು. ಸೊ ಅದೇನೆ ಆಗೋದು ಕೂಡ. ಸೊ ಮೇ 23ರ ತನಕ ಅಂತ ಹೇಳಿದ್ರೆ ಇವತ್ತೇನೆ ಏಪ್ರಿಲ್ 23, ಇನ್ನೂ ಒಂದು ತಿಂಗಳು ಟೈಮ್ ಇದೆ. ಅದಕ್ಕೂ ಮೊದಲು ನಿಮ್ಮ ರಿಸಲ್ಟ್ ಬರುತ್ತೆ ಅಂತ ಹೇಳಿ ತುಂಬಾ ಜನ ವಿಡಿಯೋಸ್ ಮಾಡಿದ್ರೆ ಅದನ್ನ ನಂಬಲಿಕ್ಕೆ ಹೋಗ್ಲೇಬೇಡಿ. ಅಷ್ಟು ಬೇಗ ರಿಸಲ್ಟ್ ಬರೋದೇ ಇಲ್ಲ. ಮಿನಿಮಮ್ ಅಂತ ಹೇಳಿದ್ರು ಕೂಡ 30 ದಿನನಾದ್ರೂ ಇದ್ದೇ ಇದೆ. ಮೇ 23, ಸೊ ಇದೇನಿದೆ ತುಂಬಾನೇ ಬೇಗನೆ ಎಲ್ಲಾ ಪ್ರಕ್ರಿಯೆಗಳು ಕೂಡ ಮುಕ್ತಾಯ ಆದ್ರೆ, ಅಕಸ್ಮಾತ್ ಆಗಿ ಮುಕ್ತಾಯ ಆಗಿಲ್ಲ ಸೆಕೆಂಡ್ PUC ಯ ಈ ಒಂದು ಸೆಕೆಂಡ್ ಎಕ್ಸಾಮ್ ಏನಿದೆ ಇದರ ರಿಸಲ್ಟ್ ಬರೋದಕ್ಕೆ ಇಲ್ಲಿ ಇನ್ನೂ ಕೂಡ ಟೈಮ್ ಆಯ್ತು, ಸರ್ವರ್ ಅಲ್ಲಿ ಏನಾದ್ರೂ ಇಶ್ಯೂ ಆಯ್ತು ಅಥವಾ ಟೆಕ್ನಿಕಲ್ ಪ್ರಾಬ್ಲಮ್ ಆಯ್ತು ಅಂತ ಹೇಳಿದ್ರೆ ಈ ಒಂದು ರಿಸಲ್ಟ್ ನ ಡೇಟ್ ಕೂಡ ಮುಂದೆ ಹೋಗುತ್ತೆ. ಈ ಡೇಟ್ ಮುಂದೆ ಹೋಗ್ತಾ ಇದ್ದ ಹಾಗೇನೆ ನಿಮ್ಮ ಈ ಒಂದು KCET ರ್ಯಾಂಕ್ ಅನ್ನ ಡಿಸೈಡ್ ಮಾಡೋದಕ್ಕೆ ಕೂಡ ಲೇಟ್ ಆಗುತ್ತೆ. ಸೊ ಅದರಿಂದಾಗಿ ಇಲ್ಲಿ ನಿಮ್ಮ KCET ಯ ರ್ಯಾಂಕ್ ನ ಚೆಕ್ ಮಾಡ್ಕೊಳ್ಳುವಂತಹ ರಿಸಲ್ಟ್ ಅಥವಾ KCET ರಿಸಲ್ಟ್ ಏನಿದೆ, ಸೊ ಅದನ್ನ ಆ ಒಂದು ರಿಸಲ್ಟ್ ಬರುವಂತಹ ಡೇಟ್ ಕೂಡ ಮುಂದೆ ಹೋಗೋ ಚಾನ್ಸಸ್ ಇದೆ. ಸೊ ಹೀಗಾಗಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಮೇ 23ರಿಂದ ಶುರು ಮಾಡಿ ಮೇ 28 ಅಥವಾ ಮೇ 30, ಸೊ ಈ ರೇಂಜ್ ಅಲ್ಲಿ ನಿಮ್ಮ ರಿಸಲ್ಟ್ ಬರುತ್ತೆ ಅನ್ನೋದನ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ನನ್ನ ಪ್ರಕಾರ ಮೇ 23ರಿಂದ ಮೇ 30ರ ತನಕ ನೀವು ಟೈಮ್ ಅನ್ನ ಹಿಡ್ಕೊಳ್ಳೋದು ಬೆಟರ್. ಸೊ ಅದೇ ಒಂದು ಟೈಮ್ ಅಲ್ಲೇನೆ ನಿಮ್ಮ ರಿಸಲ್ಟ್ ಬರುವಂತಹ ಚಾನ್ಸಸ್ ಏನಿದೆ ತುಂಬಾನೇ ಹೈ ಆಗಿರುವಂತದ್ದು. ಯಾಕಂತ ಹೇಳಿದ್ರೆ ಮೇ 8ರ ತನಕ ಎಕ್ಸಾಮ್ ಏನೇ ಇರೋದ್ರಿಂದ ಅಲ್ಲಿಯ ತನಕ ರಿಸಲ್ಟ್ ಅಂತೂ ಬರೋದೇ ಇಲ್ಲ, ಅದಂತೂ 100% ಕನ್ಫರ್ಮ್. ಎಕ್ಸಾಮ್ ಏನೇ ಮೇ 8ರ ತನಕ ಇದೆ. ಇದಾದ ನಂತರ ಇವ್ಯಾಲ್ಯೂಯೇಷನ್ ಇರುತ್ತೆ, ಮಾರ್ಕ್ಸ್ ಎಂಟ್ರಿನ ಮಾಡಬೇಕು. ಸೊ ಅದಕ್ಕೆಲ್ಲ ಎಷ್ಟು ಟೈಮ್ ತಗೊಳುತ್ತೆ ಅನ್ನೋದು ನಿಮ್ಗೆ ಗೊತ್ತೇ ಇದೆ. ಬಟ್ ಸ್ಟಿಲ್ ಆ ಒಂದು ಪ್ರೊಸೆಸ್ ಅನ್ನ ಇಷ್ಟೇ ಬೇಗ ಮಾಡಿದ್ರು ಕೂಡ ಮೇ 16ರಿಂದ ಮಿನಿಮಮ್ ಮೇ 20ರ ತನಕ ಟೈಮ್ ಬೇಕು. ಸೊ ಹೀಗಾಗಿ ನೀವು ಎಕ್ಸ್ಪೆಕ್ಟ್ ಮಾಡುವಂತಹ ಡೇಟ್ ಏನಿದೆ ಅದು ಮೇ 23ರಿಂದ ಮೇ 30ರ ಒಳಗೆ ನಿಮ್ಮ ರಿಸಲ್ಟ್ ಬರುತ್ತೆ ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನು ಇವಾಗ ಸ್ಕ್ರೀನ್ ಮೇಲೆ ನೋಡಿ ನಿಮ್ಮ KCET ರ್ಯಾಂಕ್ ಅನ್ನ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅನ್ನುವಂತಹ ವಿಡಿಯೋ ಬರ್ತಾ ಇದೆ. ಈ ವಿಡಿಯೋನ ವಾಚ್ ಮಾಡಿ ಹಾಗೆ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.